ಏನಪ್ಪ ಅಂದರೆ ಇವತ್ತಿನ ಈ ನರೇಗಾದಲ್ಲಿ ಮನೆರೇಗಾದಲ್ಲಿ ದೊಡ್ಡ ಹಾವಳಿ ಶುರುವಾಗ್ಯದ. ಅದನ್ನ ಈಗ ನಾವು ಸಾಕಷ್ಟು ನೋಡಿದ್ವಿ, ಚರ್ಚೆನೂ ಮಾಡಿದ್ವಿ. ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ಒಂದು ಮನಸ್ಸು, ಬಟ್ ಹೇಳಬೇಕಾಗ್ತದೆ. ಹೇಳೋದು ನಮ್ಮ ಕೆಲಸ. ಆ ದಿಶೆಯಲ್ಲೇ ಈ ಕೇವಲ 86,000 ಕೋಟಿ ರೂಪಾಯಿ ಕೊಡ್ತಾರೆ. 1,00,000 ಕೋಟಿ ಅಂದರೆ 1,12,000 1.12 ಲಕ್ಷ ಕೋಟಿ. 1,12,00,000 ಕೋಟಿ ಅಂತಿಲ್ಲ, ಏನಿಂತಿಲ್ಲ ಅದಕ್ಕೆ. ಅಂದ್ರೆ 120 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾಯಿದ್ರು. ಇವತ್ತು ಬರೀ 86,000 ಕೋಟಿ ತಂದು ಹಚ್ಚಿದ್ದಾರೆ. ಇದು ಯಾಕೆ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇದು ಪಾಪ ಎಲ್ಲ ಹಳ್ಳಿಗಳಲ್ಲಿ ಅವತ್ತು ದುಡ್ಡು ತಿನ್ನೋರಿಗೆ ಒಂದು ಉದ್ಯೋಗ ಆದಂಗೆ ಆಯಿತು. ಮತ್ತು ಅಲ್ಲಿ ಒಂದು ಪೇಮೆಂಟ್ ರೇಟು ಹೈಕ್ ಆಯಿತು, ಹೆಚ್ಚಾಯ್ತು. ಮೊದಲಿಗೆ ಅಲ್ಲಿಯ ರೈತರು ಭೂಮಿ ಇದ್ದಂಥವ್ರು ಅವ್ರು ಕೊಟ್ಟಷ್ಟೇ, ಇವ್ರು ತೊಗೊಂಡಷ್ಟೇ. ಇವರ ಒಂದು ಬೆಲೆನೂ ಹೆಚ್ಚಾಯ್ತು, ಇವ್ರು ಮಾರ್ಕೆಟ್ ರೇಟು ಹೆಚ್ಚಾಯ್ತು. ಆದರೆ ಮನೆರೇಗಾನ ಯಾಕೆ ಇವರು ಕೊಲಾಪ್ಸ್ ಮಾಡ್ತಾ ಬಂದರು, ಯಾಕೆ ದುಡ್ಡು ಕಡಿಮೆ ಮಾಡ್ತಾ ಬಂದರು ಅನ್ನೋದೊಂದು ಚರ್ಚೆ, ಇನ್ನೊಂದು ವಿಷಯ. ಆದರೂ ಒಂದು ಮಾತು ಹೇಳಬೇಕಾಗ್ತದಿಲ್ಲ. ಆದಷ್ಟು ಈ ದುಡ್ಡಿನ ಉಳಿಸ್ಕೊಂಡು ತಮ್ಮ ರಾಜಕೀಯ ಉಪಯೋಗ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ಭಾಳಷ್ಟು ಆಗೋಗ್ಬಿಡೋದು. ರಾಜಕೀಯಕ್ಕೆ ಮತ್ತು ಅಧಿಕಾರಶಾಹಿ ಜನ ತಮ್ಮ ಒಂದು ಬದುಕಿಗೆ ಉಪಯೋಗ ಮಾಡ್ಕೊಳ್ಳುವಂಥದ್ದು. ಇಲ್ಲೇ ಒಬ್ಬ ವ್ಯಕ್ತಿಗೆ ಒಂದು 100 ದಿನಗಳವರೆಗೆ ಉದ್ಯೋಗ ಕೊಡ್ಬೇಕಂತ ಮಾಡಿದ್ದು, ಅದನ್ನು ನಂತರ 150 ಮಾಡಬೇಕು, ಹಾಗೆ ಹೀಗೆ ಜನ ಪ್ರಯತ್ನ ಮಾಡಿದ್ರು. ಎಲ್ಲದಂತೆ ಸಾಧ್ಯದ ಈಗಿನ ಮಟ್ಟಿಗೆ. ಅದನ್ನು ಇವತ್ತು ನಮ್ಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. UP ಇದ್ದಲ್ಲಿ ನಾವು ಇಂಥೆಲ್ಲ ಮಾಡಿದ್ದೀವಿ ಅಂತೇಳಿ. ಅದೇ ರೀತಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಹೊರಟ್ಟಿಯವರು ಸಹಿತ ಇದನ್ನು ಹೌದು, ಅದು ನಾವು ಮಿನಿಸ್ಟರ್ದಾಗ ಮಾಡಿದ್ವಿ ಅಂತ ನಾವು ಮಾತಾಡ್ತಾರೆ. ಮಾತಾಗದ ಎಲ್ಲರಿಗೂ ಉದ್ದೇಶ ಸಿಗುವಂಥದ್ದು. ಇವನ್ ಶಹರ ಮಟ್ಟದಲ್ಲಿ ಇಂಥ ಒಂದು ಮನೆಯಾಗ ಹಳ್ಳೆಪ್ಪ ತರಬಾರ್ದು ಯಾಕಂತ. ಯಾಕೆ ಇನ್ನೂ ಉದ್ಯೋಗಗಳಿಲ್ಲ ಭಾಳ ಜನರಿಗೆ. ಈ ಒಂದು ಕಾಂಟ್ರಾಕ್ಟ್ ಲೇಬರ್ಗೆ ಸಿಕ್ಕೊಂಡು ಒದ್ದಾಡ್ತಿದ್ದಾರೆ ಪಾಪ. ಅವ್ರಿಗೂ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ನನಗೆ ಮಾಡ್ತೀನಿ, ಹಾಗೆ ಹೀಗೆ ನಮ್ಮ ಮೋದಿ ಸಾಹೇಬರು ಹೇಳಿದರು, ಮೋದಿಯವರು ಹೇಳಿದರು. ಇವತ್ತಿನವರೆಗೂ ಅದ್ರ ಒಂದು ಏನಂದ್ರೆ ದುಡ್ಡು ಹಾಕೋದಿಲ್ಲ, ಇನ್ನೂ ಕಡಿಮೆ ಮಾಡ್ತಾರೆ, ಬಿಡ ಹೆಚ್ಚು ಮಾಡ್ತಾಯಿಲ್ಲ. ಲಾಸ್ಟ್ ಇಯರ್ 86,000 ಕೋಟಿ ಹಾಕಿದ್ರು, ಈ ಸಲ 86,000 ಕೋಟಿ ರೂಪಾಯಿ ಹಾಕಿದ್ದಾರೆ. ಅದು ಎದಕ್ಕೆ ಆಗ್ತದೆ ರೀ ಅಷ್ಟು ದುಡ್ಡು? ಎಷ್ಟು ಕೋಟಿ ಜನ ಇದ್ದಾರೆ ಬಡವರಲ್ಲೇ. ಅವ್ರಿಗೆ ದಿನಕ್ಕೊಂದು 300, 200, 300 ರೂಪಾಯಿ ಪೇಮೆಂಟ್ ಬಿದ್ದರು ಪಾಪ ಅವ್ರು ಬದುಕು ಮಾಡ್ಕೊಂಡು ಹೋಗ್ತಾರೆ, ತಮ್ಮ ಬದುಕು ಜಕ್ಕೊಂಡು ಹೋಗ್ತಾರೆ. ಯಾಕೆ ಮಾಡಬಾರ್ದು ಇದನ್ನು ಅನ್ನೋದು ಇಲ್ಲಿ ಭಾಳ ಒಂದೇನಪ್ಪ ಅಂದ್ರೆ ವಿಚಾರ ಮಾಡುವಂಥ ವಿಷಯ ಅದ.